ಸರ್ ಭೋಜರಾಜ್ ಸರ್ಗೆ ಅಡ್ವೊಕೇಟ್ ನಿಮಗೆ ನಮಸ್ಕಾರ. ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಚೈತ್ರಾ ಕುಂದಾಪುರ್ ವಿರುದ್ಧ ನೀವು ಕಾನೂನು ಸಮರಕ್ಕೆ ಹೊರಟಿದ್ದೀರಂತೆ. ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ. ನನಗೆ ಈ ಚೈತ್ರ ಕುಂದಾಪುರ್ ಏನಿದ್ದಾರೆ ಇವ್ರ ಬಗ್ಗೆ ನನಗೇನು ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ. ಆದರೆ ಈ ಮಾಧ್ಯಮದವರು ಈ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಕೆಲವು ಸೀಸನ್ಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳೋದು. ಇವತ್ತು ಬಿಗ್ ಬಾಸ್ ಸೀಸನ್ 11 ನಡೀತಾ ಇದೆ. ಇದು ನಮಗೆ ಗೊತ್ತಿದ್ದು, ನಿಮಗೆ ಗೊತ್ತಿದೆ. ಈ ಬಿಗ್ ಬಾಸ್ ಸೀಸನ್ನ ಕೋಟ್ಯಾಂತರ ಜನರು ನೋಡ್ತಾರೆ. ಅದರಲ್ಲಿ ಈ ಕನ್ನಡದ ಖ್ಯಾತ ನಟರಾದ ಸುದೀಪ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಇದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಇದರಲ್ಲಿ ಈ ಕಲರ್ಸ್ ಕನ್ನಡದವರು ಈ TRPಗಾಗಿ ನಿಮಗೆ ಗೊತ್ತು, ಈ ಚೈತ್ರ ಕುಂದಾಪುರ್ ಅನ್ನೋರು ಮೇಲೆ ಸುಮಾರು 11 ಕೇಸ್ಗಳಿವೆ. ಅದರಲ್ಲಿ ಗಲಾಟೆಗೆ ಸಂಬಂಧಪಟ್ಟವು, ದೊಂಬಿಗೆ ಸಂಬಂಧಪಟ್ಟವು, ಮತ್ತು ಚೀಟಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ಗಳಿದ್ದವು. ಹಿಂದೆ ಈ ಇತ್ತೀಚಿನ ಒಂದು ವರ್ಷದ ಈಚೆಗೆ ಈ ಕುಂದಾಪುರ ಮೀನ್ ಚೈತ್ರ ಕುಂದಾಪುರ ಇವರು ಭಾಳ ಸುದ್ದಿಯಾಗಿದ್ದರು. ಟಿವಿಯಲ್ಲಿ ಯಾವ ಮಾಧ್ಯಮದಲ್ಲಿ ನೋಡಿದ್ರು ಅವ್ರದ್ದೇ ಹೆಸರು ಬರ್ತಾ ಇತ್ತು. ಏನಪ್ಪ ಅಂದರೆ, ಈ ಖ್ಯಾತ ಉದ್ಯಮಿ, ಇವತ್ತು ಬಡವರ ಪರವಾಗಿರತಕ್ಕಂಥ RSS ಮುಖಂಡರು ಆಗಿರ್ತಕ್ಕಂಥ BJP ಧುರೀಣರವರು ಆಗಿರ್ತಕ್ಕಂಥ ಈ ಗೋವಿಂದ ಬಾಬು ಪೂಜಾರಿ ಅಂತ ನೀವು ಹೆಸರು ಕೇಳಿರ್ತೀರಿ. ಅವರಿಗೆ ನಾನೊಬ್ಬ RSS ಮುಖಂಡೆ ಅಂತನೋ, ಮತ್ತು BJPಯಲ್ಲಿ ನನ್ನ ಹೋಲ್ಡಿಂಗ್ ಇದೆ ಅಂತ, ನಿಮಗೆ ಗಗನ್ ಅನ್ನರ ಕಡೆಯಿಂದ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ 5 ಕೋಟಿ ರೂಪಾಯಿನ ಸುಲಿಗೆ ಮಾಡ್ತಾರೆ ಅಂತ ಹೇಳಿ ಪೊಲೀಸ್ನವರು FIR ಹಾಕಿದ್ದಾರೆ. ಆ 5 ಕೋಟಿ ರೂಪಾಯಿದಲ್ಲಿ ಏನು ಚೈತ್ರ ಕುಂದಾಪುರ ಮತ್ತು ಇವಳ ಈ ಸಹಚರರಿಂದ 3,75,00,000 ಸಹ ರಿಕವರಿ ಮಾಡ್ತಾರೆ. ಆ ಸಂಬಂಧ ಹಲವಾರು ಸೆಕ್ಷನ್ಗಳ ಜೊತೆಗೆ 420 ಸೆಕ್ಷನ್ ಕೂಡ ಅಲ್ಲಿ ಆ್ಯಡ್ ಆಗ್ತದೆ. 800 ಪೇಜಿನಷ್ಟು ಚಾರ್ಜ್ ಶೀಟ್ ಕೂಡ ಹಾಕ್ತಾರೆ. ಹೀಗಿದ್ದಾಗ ಈ ಬಿಗ್ ಬಾಸ್ ಸೀಸನ್ನಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಎಸ್ಪೆಷಲಿ ಈ ಸುದೀಪ್ ಕನ್ನಡದ ಒಬ್ಬ ಮೇರು ನಟ. ಅವ್ರ ಕಾರ್ಯಕ್ರಮಗಳು ಅಂದರೆ ಸಾಧಾರಣವಾಗಿ ಜನ ಭಾಳ ನೋಡ್ತಾರೆ. ಇದರಲ್ಲಿ ನಮ್ಮ ಮನೆಯವರು ನೋಡ್ತಾರೆ, ನಮ್ಮ ಹೆಣ್ಮಕ್ಳು ನೋಡ್ತಾರೆ, ಅಕ್ಕಪಕ್ಕದ ಅತ್ತೆಂದಿರು ನೋಡ್ತಾರೆ, ತಾಯಂದಿರು ನೋಡ್ತಾರೆ. ಇವರಿಗೆಲ್ಲ ಈ ಚೈತ್ರ ಕುಂದಾಪುರ ಅಂತವ್ರನ್ನೆಲ್ಲ TRP ಬಳಸ್ಕೊಂಡ್ರೆ ಏನು ಸಂದೇಶ ಹೋಗ್ಬೋದು? ಮತ್ತು ಆ ಸುದೀಪ್ ಅವರು ಇವಳನ್ನ 3ನೇ ಪ್ರತಿಸ್ಪರ್ಧಿಯಾಗಿ ಇವಳನ್ನ ಆ ಬಿಗ್ ಬಾಸ್ ಮನೆಯೊಳಗೆ ಕರ್ಕೊಂಡಾದಾಗ ಇವಳನ್ನ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಹೊಗಳ್ತಾರೆ. ಫೈರ್ ಬ್ರ್ಯಾಂಡ್ ಅಂತ ಹೇಳಿದಾಗ ಮತ್ತೆ ಅವಳು ಹೇಳ್ತಾಳೆ, ನಾನು ಹಿಂದಿನ ಸೀಸನನ್ನು ಜೈಲಲ್ಲಿ ನೋಡಿದ್ದೀನಿ ಅಂತ. ಇದು ಯಾವ ರೀತಿ ಸಂದೇಶ ಸಾರ್ವಜನಿಕರಿಗೆ ಬರ್ಬೋದು? TRPಗಾಗಿ ಮಾಧ್ಯಮದವರು ಇಂಥವ್ರನ್ನ ಉಪಯೋಗಿಸ್ಬೇಕಾ? ಕಲರ್ ಕನ್ನಡ ಇವತ್ತು ಫೇಮಸ್ ಚಾನಲ್. ಹಾಗಾಗಿ ಅವರಿಗೆ ಈ ನೋಟಿಸಿನ ಮೂಲಕ ನಾನು ತಿಳಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿಮಗೆ ಒಳ್ಳೊಳ್ಳೆ ಅಭ್ಯರ್ಥಿಗಳು, ಪ್ರತಿಸ್ಪರ್ಧಿಗಳು ಬೇಕು ಅಂದರೆ ಕೋಟ್ಯಾಂತರ ಜನರ ಇಂಡಿಯಾದಲ್ಲಿ ಸಂಸ್ಕೃತಿ ಇರ್ತಕ್ಕಂಥವ್ರು, ಸಂಸ್ಕಾರ ಇರ್ತಕ್ಕಂಥವ್ರು, ಸಾಕಷ್ಟು ತಿಳುವಳಿಕೆ ಅಂತ ಇರೋರು ಬಹಳ ಜನ ಸಿಗ್ತಾರೆ. ಅಂಥದ್ರಲ್ಲಿ ಈ ಸಮಾಜದಲ್ಲಿ ದುಷ್ಪರಿಣಾಮವನ್ನು ಬೀರ್ತಕ್ಕಂಥವ್ರು, ಕುಂದಾಪುರ ಅವ್ರ ಬಗ್ಗೆ ಇನ್ನೊಂದು ಸಣ್ಣ ವಿಚಾರ ಹೇಳಬೇಕು ಅಂದರೆ, ಕುಂದಾಪುರದ ಜನತೆ ಈ ಚೈತ್ರ ಕುಂದಾಪುರ ಅಂತ ತಮ್ಮ ಹೆಸರನ್ನ ಇಟ್ಕೊಂಡಿದ್ದಕ್ಕಾಗಿ, ಇವಳು ಈ ಇನ್ಸಿಡೆಂಟಿಗೆ ಒಳಗಾಗಿದ್ದಕ್ಕಾಗಿ ಆ ಹೆಸರನ್ನ ತೆಗೆದುಹಾಕಬೇಕು, ಅವಳೆಲ್ಲೂ ಕೂಡ ಆ ಹೆಸರನ್ನ ಬಳಸಲೇಬಾರದು ಅಂತೇಳಿ ಅವರು ಸ್ಟ್ರೈಕ್ ಕೂಡ ಮಾಡಿದ್ರು. ಮತ್ತೆ ಮೇಲಾಗಿ ಅದ್ರ ವಿರುದ್ಧ ಕೋರ್ಟಿಗೆ ಕೂಡ ಹೋಗಿದ್ರು. ಹೀಗಿರ್ತಕ್ಕಂಥ ವ್ಯಕ್ತಿ ಈ ಸೀಸನ್ ಒಳಗೆ ಸಾರ್ವಜನಿಕರಿಗೆ ಏನು ಸಂದೇಶವನ್ನು ಕೊಡಬಲ್ಲರು? ಅಲ್ಲಿ ಹೋಗಿ ಇನ್ನೊಂದಿಷ್ಟು ಕಿತ್ತಾಡ್ಬೋದು. ಅದನ್ನು ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ನಮ್ಮ ಮಕ್ಕಳು ನೋಡ್ತಕ್ಕಂಥದ್ದು. ಹಾಗಾಗಿ ನಾನು ತೀವ್ರವಾಗಿ ಇದನ್ನು ಪ್ರತಿಭಟಿಸ್ತೇನೆ. ನಾನೊಬ್ಬ ವಕೀಲನಾಗಿ, ಕರ್ನಾಟಕ ರಾಜ್ಯ ಜನಪರ ಹೋರಾಟ ವೇದಿಕೆ ಅಧ್ಯಕ್ಷನಾಗಿ ಈ ಕೂಡಲೇ ಈಗ ನೋಟಿಸ್ ಕೊಟ್ಟಿದ್ದೀನಿ. ನಾನು ಅವ್ರ ಸಂಪಾದಕರಿಗೆ, ಪ್ರೊಡ್ಯೂಸರಿಗೆ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದೀನಿ.
ಹಾಗೂ ಇದನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ಹಾಗೂ ಗೃಹ ಮಂತ್ರಿಗಳ ಗಮನಕ್ಕೂ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಇಮೇಲ್ ಮೂಲಕ ಕಳಿಸಿದ್ದೀನಿ. ಈ ಕೂಡಲೇ ಅವಳನ್ನ ತೆಗೆದುಹಾಕಲಿಲ್ಲ ಅಂತಂದ್ರೆ ನಾನು ಸೂಕ್ತ ಕಂಡ ನ್ಯಾಯಾಲಯಗಳನ್ನು, ಹೈಕೋರ್ಟ್ ಆಗ್ಬೋದು ಹಾಗೂ ಎಲ್ಲೆಲ್ಲಿ ಪ್ರಸಾರ ಆಗ್ತದೆ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ಅವಳ ಮೇಲೆ ದಾವೆ ಹೂಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನಾನೊಬ್ಬನೇ ಅಲ್ಲ, ನೂರಾರು ಜನ ಅವಳ ಮೇಲೆ ದಾವೆಯನ್ನು ಹೂಡ್ತಾರೆ ಅಂತಕ್ಕಂಥದ್ದನ್ನು ಮನಗಂಡು ಇಮ್ಮಿಡಿಯೇಟ್ ಆಗಿ ಅವಳನ್ನ ರಿಮೂವ್ ಮಾಡಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ. ನಾನು ಈ ಮಾಧ್ಯಮದ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿಗ್ ಬಾಸ್, ಕಲರ್ಸ್ ಕನ್ನಡದವರು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಇಲ್ಲದೆ ಹೋದರೆ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸಂಬಂಧಪಟ್ಟ ನ್ಯಾಯಾಲಯಗಳಲ್ಲಿ ಅತ್ಯಂತ ಶೀಘ್ರವಾಗಿ ಕೇಸ್ ಹಾಕಿ ಈ ಶೋಗೆ ತಡೆಯಂತಕ್ಕಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.